ನಾನು ಉಸ್ತುವಾರಿ ಸಚಿವರು ಇಲ್ಲಿನ ಆಡಳಿತ ಪಕ್ಷದ ಉಸ್ತುವಾರಿ ಸಚಿವರು ಮತ್ತೆ ಆಡಳಿತ ಪಕ್ಷದ ಶಾಸಕರುಗಳೇನಿದ್ದಾರೆ ಕೆಲವರು ಕ್ವಶನ್ ಮಾಡ್ತಾ ಇರ್ತಾರೆ ಏನ್ ತಂದಿದ್ದಾರೆ ಕಣ್ಣಿದ್ರೆ ಅವ್ರಿಗೆಲ್ಲ ಕಾಣಿಸುತ್ತೆ, ಕಿವಿ ಇದ್ರೆ ಎಲ್ಲ ಕೇಳಿಸುತ್ತೆ. ಹಂಗಾಗಿ ಕಣ್ಣು ಕಿವಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಆ ಬಂಗಾರ ಪಟೇಲ್ ಒಬ್ಬರು ಹೆಸನ್ನು ಅಂತ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟಿದ್ದಾರೆ ಮಹಾನ್ ಭಾವ್ರವರು. ಅವ್ರು ಕೇಳ್ತಾ ಇರ್ತಾರೆ ಏನು ತಂದಿದ್ದೀರಿ ಅಂತ, ಏನು ಮಾಡಿದ್ದೀರಿ ಅಂತ. ಆ ರೈಲ್ವೆ ಸ್ಟೇಷನ್ ಕಡೆ ಹೋದಾಗ ಮೋಸ್ಟ್ಲಿ ಅವ್ರೇನು ಕಣ್ಣಕ್ಕೆ ತರಿ ಬಟ್ಟೆ ಕಟ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ನನಗೆ. ಹಂಗಾಗಿ ಇಲ್ಲೆಲ್ಲ ಓಡಾಡೋಂಥ ಸಂದರ್ಭದಲ್ಲಿ ಈ ರಸ್ತೆಗಳ ಫ್ಲೇವರು ಇಂಡಸ್ಟ್ರಿಯಲ್ ಏರಿಯಾಗೆ ಕನೆಕ್ಟಿಂಗ್ ರೋಡ್ ಇತ್ತಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಲಿ. ಇಷ್ಟು ವರ್ಷದಿಂದ ಇದ್ರಲ್ಲ, ಇಷ್ಟು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಅಲ್ಲೇನಾದ್ರು ಒಂದು ESI ಹಾಸ್ಪಿಟ್ಲ್ ಅಟ್ಲೀಸ್ಟ್ ಒಂದು 20 ಬೆಡ್ದಾದ್ರೂ ಹಾಸ್ಪಿಟ್ಲ್ ಏನಾದ್ರು ತರಬೇಕನ್ನೋ ಒಂದು ಇದಿತ್ತು ಅವ್ರಿಗೆ. 100 ಬೆಡ್ ಆಸ್ಪತ್ರೆ 173 ಕೋಟಿ ಹಣ ತಂದಿರ್ತಕ್ಕಂಥದ್ದು. ಅದನ್ನ ಹೋಗಿ BJP ಸರ್ಕಾರದಲ್ಲಿ ತಂದಿರೋದು ಅಂತ ಹೇಳ್ಬಿಟ್ಟು ಹೇಳಿ DC ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಈ ಸ್ಥಳೀಯಾಗಿರ್ತಕ್ಕಂಥ MLA MLC ಮತ್ತು ನಮ್ಮ MP ಅವರು ಸೇರಿ ಅಧಿಕಾರಿಗಳು ಸೇರಿ ಬರೀ 50 ಜನ ಇಟ್ಕೊಂಡು ಅಲ್ಲಿ ಹೋಗಿ ಗುದ್ಲಿ ಪೂಜೆ ಮಾಡ್ತಿರೋ ಒಂದು ಪ್ರಧಾನಮಂತ್ರಿ ಅವ್ರ ಕಾರ್ಯಕ್ರಮಕ್ಕೆ ನಾನಾಗಿದ್ರೆ 50,000 ಜನ ಸೇರಿಸಿ ಕಾರ್ಮಿಕರನ್ನ ಮುಖಂಡರುಗಳನ್ನು ನಾವೇನು ಈ ಶ್ರಮ್ ಕಾರ್ಡ್ ಮಾಡಿಸಿದ್ರಿ ಅದನ್ನೆಲ್ಲ ಅವ್ರು ಕೊಡೋದ್ರ ಮುಖಾಂತರ ಕೇಂದ್ರದ ಸಚಿವರನ್ನ ಇಲ್ಲೇ ಕರೆದು ನಾವು ಅದನ್ನು ಗುದ್ಲಿ ಪೂಜೆ ಮಾಡಬೇಕಂತೇಳಿ ನಾವೆಲ್ಲ ಪಕ್ಷದಲ್ಲಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ರಿ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಏನು ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಿಲ್ಲ ಅಂಥೇಳಿ ನಿಮಗೂ ಗೊತ್ತು, ನಮ್ಮ ಜನಕ್ಕೂ ಗೊತ್ತು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಕ್ಕಳಿಂದ ಹಿಡಿದು ಬಾಳಂತಿಯಿಂದ ಹಿಡಿದು ಅಂಗವಿಕಲರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳು ಯಾವುದೇ ಒಂದೇ ದಿನ 1 ನಿಮಿಷ 1 ಸೆಕೆಂಡು ಟೈಮ್ ಡಿಲೇ ಆಗಲ್ಲ, ಅಕೌಂಟ್ಗೆ ಹೋಗಿ ಡೈರೆಕ್ಟಾಗಿ ಬಿದ್ದುಬಿಡುತ್ತೆ. ಆದರೆ ಇವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳಿಗೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಸರ್ವರು ಇಲ್ಲ, ಟೋಟಲ್ಲಿ ಸರ್ವರ್. ಹಾಗಾಗಿ ಇವತ್ತು ದೇವಸ್ಥಾನಗಳ ಹತ್ರ ಇನ್ನೊಂದೊಂದು ಉಂಡಿ ಇಕ್ಬಿಟ್ಟು ಭಿಕ್ಷೆ ಬೇಡಕ್ಕೆ ಶುರು ಆಗಿದ್ದಾರೆ. ಅದಕ್ಕೆ ನಾನು ಮಸೀದಿ ಹತ್ರನೂ ಒಂದು ಉಂಡಿ ಇಡ್ರಿ, ಚರ್ಚ್ ಹತ್ರನೂ ಒಂದು ಉಂಡಿ ಇಡ್ರಿ ಸಿದ್ದರಾಮಯ್ಯನವ್ರೆ ಅಂತ ಹೇಳಕ್ಕೆ